ಇನ್ನು ಲೋಕಸಭೆಯಲ್ಲಿ ಕಲರ್ ಬಾಂಬ್ ಸ್ಫೋಟಿಸಿ ಆತಂಕಕ್ಕೆ ಕಾರಣ ಆದಂತ ಆ ಆರೋಪಿಗಳ ಹಿನ್ನೆಲೆಯ ಬಗ್ಗೆಯೂ ಕೂಡ ಮಾಹಿತಿ ಸಿಗ್ತಾ ಇದೆ. ಆರೋಪಿಗಳು ಯಾವ ರೀತಿ ಈ ಕೃತ್ಯಕ್ಕೆ ಸಿದ್ಧತೆಯನ್ನ ಮಾಡಿದ್ರು ಮತ್ತು ಮಾನಸಿಕವಾಗಿ ಇದಕ್ಕೆ ಬೇಕಾದಂತ ತಯಾರಿಯನ್ನ ಮಾಡಿಕೊಂಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಯಾವ ಹಾದಿಯಲ್ಲಿ ತಾವು ಸಾಗಬೇಕು ಅನ್ನೋದನ್ನ ಅವರು ಮೊದಲೇ ನಿರ್ಧಾರವನ್ನ ಮಾಡಿಕೊಂಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ತನ್ನ ಪಥವನ್ನ ವರ್ಷಗಳ ಹಿಂದೆಯೇ ಈ ಸಾಗರ್ ಶರ್ಮಾ ಅನ್ನುವಂತ ಆರೋಪಿ ನಿರ್ಧರಿಸಿದ್ದ ಅಥವಾ ಡೈರಿ ಬರೆದಿದ್ದ. ಆ ಡೈರಿಯಲ್ಲಿ ಅದಕ್ಕೆ ಸಂಬಂಧಿಸಿದಂತ ಉಲ್ಲೇಖ ಇದೆ. ನನ್ನ ಮನೆ ತೊರೆಯುವಂತ ಸಮಯ ಹತ್ತಿರವಾಗಿದೆ ಅಂತ ಡೈರಿಯಲ್ಲಿ ಬರೆದಿದ್ದ. ನನ್ನ ತಂದೆ ತಾಯಿಯರ ಬಗ್ಗೆಯೂ ಕೂಡ ಆತ ಈ ಡೈರಿಯಲ್ಲಿ ಪ್ರಸ್ತಾಪ ಮಾಡಿದ್ದ. ಲಕ್ನೋ ಮೂಲದ ಸಾಗರ್ ಶರ್ಮಾ ಜಂಪ್ ಮಾಡಿ ಸ್ಪೀಕರ್ ಪೀಠದ ಬಳಿಗೆ ಹೋಗ್ತಾನೆ ನೋಡಿ, ಆತ ಆ ಡೈರಿಯಲ್ಲಿ ಬರ್ಕೊಂಡಿದ್ದಾನೆ. ಆತನ ಮಾನಸಿಕತೆ ಮತ್ತು ಆತನ ಸಿದ್ಧತೆ ಏನಿತ್ತು ಅನ್ನೋದನ್ನು ಬರ್ಕೊಂಡಿದ್ದಾನೆ. ರಾಜಕೀಯ ಒಳಗೆ ಕುದಿಯುತ್ತಿದೆ. ನಾನು ನನ್ನ ಈ ಸ್ಥಿತಿಯನ್ನ ಅಪ್ಪ ಅಮ್ಮನಿಗೆ ಅರ್ಥ ಮಾಡಿಸಲು ಸಾಧ್ಯವಾಗಿದ್ರೆ ಚೆನ್ನಾಗಿತ್ತು. ಹಾಗಂತ ನನಗೆ ಈ ಸಂಘರ್ಷದ ಹಾದಿಯನ್ನ ಹಿಡಿಯುವ ನಿರ್ಧಾರ ಸುಲಭದ್ದೇನೂ ಆಗಿರ್ಲಿಲ್ಲ. 5 ವರ್ಷಗಳ ಕಾಲ ಪ್ರತಿ ಕ್ಷಣವೂ ಮುಂದೊಂದು ದಿನ ಬರುತ್ತೆ, ನಾನು ನನ್ನ ಕರ್ತವ್ಯದತ್ತ ನಡೆಯುತ್ತೇನೆ ಎಂಬ ಭರವಸೆಯಲ್ಲಿ ಕಳೆದಿದ್ದೇನೆ. ಕಸಿಯುವವನನ್ನ ಶಕ್ತಿವಂತ ಅನ್ನೋದಿಲ್ಲ. ಎಲ್ಲ ಸುಖಗಳನ್ನು ತ್ಯಾಗ ಮಾಡುವ ಕ್ಷಮತೆಯನ್ನ ಹೊಂದಿದವನೇ ಶಕ್ತಿವಂತನಾಗಿರುತ್ತಾನೆ. ಸಾಗರ್ ಶರ್ಮಾ. ಮನೆಗೆ ವಿದಾಯ ಹೇಳುವ ಸಮಯ ಹತ್ತಿರವಾಗಿದೆ. ಒಂದ್ ಕಡೆ ಭಯವೂ ಇದೆ, ಮತ್ತೊಂದೆಡೆ ಏನಾದ್ರೂ ಮಾಡಿ ತೋರಿಸ್ಬೇಕೆಂಬ ಬೆಂಕಿಯೂ ಒಳಗೆ ಕುದಿಯುತ್ತಿದೆ. ನಾನು ನನ್ನ ಈ ಸ್ಥಿತಿಯನ್ನ ಅಪ್ಪ ಅಮ್ಮನಿಗೆ ಅರ್ಥ ಮಾಡಿಸಲು ಸಾಧ್ಯವಾಗಿದ್ರೆ ಚೆನ್ನಾಗಿತ್ತು. ಹಾಗಂತ ನನಗೆ ಈ ಸಂಘರ್ಷದ ಹಾದಿಯನ್ನ ಹಿಡಿಯುವ ನಿರ್ಧಾರ ಸುಲಭದ್ದೇನೂ ಆಗಿರ್ಲಿಲ್ಲ. 5 ವರ್ಷಗಳ ಕಾಲ ಪ್ರತಿ ಕ್ಷಣವೂ ಮುಂದೊಂದು ದಿನ ಬರುತ್ತೆ, ನಾನು ನನ್ನ ಕರ್ತವ್ಯದತ್ತ ನಡೆಯುತ್ತೇನೆ ಎಂಬ ಭರವಸೆಯಲ್ಲಿ ಕಳೆದಿದ್ದೇನೆ. ಕಸಿಯುವವನನ್ನ ಶಕ್ತಿವಂತ ಅನ್ನೋದಿಲ್ಲ. ಎಲ್ಲ ಸುಖಗಳನ್ನು ತ್ಯಾಗ ಮಾಡುವ ಕ್ಷಮತೆಯನ್ನ ಹೊಂದಿದವನೇ ಶಕ್ತಿವಂತನಾಗಿರುತ್ತಾನೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಜಗದೀಶ್ ನೇರ ಸಂಪರ್ಕದಲ್ಲಿ. ಜಗದೀಶ, ಈ ಪತ್ರ ಅಥವಾ ಡೈರಿಯ ವಿಚಾರವನ್ನ ನೋಡ್ತಾ ಇದ್ದೀವಿ. ಅಂದ್ರೆ ಬ್ರೈನ್ ವಾಶ್ಡ್ ಆಗಿದ್ರಾ ಈ ಆರೋಪಿಗಳು ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಅಂದ್ರೆ ಯಾರೋ ಬ್ರೈನ್ ವಾಶ್ ಮಾಡ್ದಂಗೆ ಅಥವಾ ಎಲ್ಲಿಂದಲೋ ಪ್ರೇರಿತರಾದಂಗೆ ಕಾಣಿಸ್ತಾ ಇದೆ ಡೈರಿಯ ಬರಹಗಳನ್ನ ನೋಡಿದ್ರೆ. ಖಂಡಿತವಾಗ್ಲೂ ರಕ್ಷತ್, ಯಾಕಂದ್ರೆ ಈ 6 ಜನರ ವಿಚಾರಗಳನ್ನ ನೋಡ್ತಾ ಹೋದ್ರೆ ಅವರು ಏನಂದ್ರೆ ಬಹಳ ವರ್ಷಗಳಿಂದನೇ ಈ ರೀತಿಯಾದಂತಹ ತಯಾರಿಗಳನ್ನ ಮಾಡಿದ್ರು. ಮತ್ತೆ ಏನಂದ್ರೆ ಸರ್ಕಾರದ ವಿರುದ್ಧವಾಗಿ ಅಂದ್ರೆ ಈ ವ್ಯವಸ್ಥೆಯ ವಿರುದ್ಧವಾಗಿ ಹೋರಾಟ ಮಾಡಬೇಕು ಅನ್ನುವಂತಹ ಮನೋಭಾವ ಅವರಲ್ಲಿರುವಂತದ್ದು. ಮತ್ತೆ ಅದ್ರ ಜೊತೆಗೆ ಪೊಲೀಸರ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಇದೇ ಬಹಿರಂಗ ಆಗಿರುವಂತದ್ದು. ಏನಂದ್ರೆ ಅನ್ಎಂಪ್ಲಾಯ್ಮೆಂಟ್ ವಿರುದ್ಧವಾಗಿ ನಾವು ಹೋರಾಡ್ತಿದೀವಿ, ಅದರ ಜೊತೆಗೆ ಮಣಿಪುರದಲ್ಲಿ ನಡೆದಿರತಕ್ಕಂತಹ ಘಟನೆಗಳ ವಿರುದ್ಧವಾಗಿ ಹೋರಾಡ್ತಾ ಇದೀವಿ, ಮತ್ತೆ ಸಮಾಜದಲ್ಲಿ ಆಗ್ತಿರ್ತಕ್ಕಂತಹ ತೊಂದರೆಗಳ ವಿರುದ್ಧವಾಗಿ ಹೋರಾಡ್ತಾ ಇದೀವಿ, ಸರ್ವಾಧಿಕಾರದ ವಿರುದ್ಧವಾಗಿ ಹೋರಾಡ್ತಿದೀವಿ. ಇಂತಹ ಏನಾದ್ರು ವಿಚಾರಧಾರೆಗಳಿದಾವಲ್ಲ, ಈ ಎಲ್ಲಾ ವಿಚಾರಧಾರೆಗಳು ಸಹಿತ ಏನಂತಂದ್ರೆ ಬ್ರೈನ್ ವಾಶ್ ಆಗಿದಾವೆ. ಮತ್ತೆ ಇವರು ಒಂದು ಏನಂದ್ರೆ ತಮ್ಮದೇ ಆದಂತಹ ಸಿದ್ಧಾಂತವನ್ನು ಇಟ್ಕೊಂಡಿದ್ರು ಅನ್ನುವಂತಹ ವಿಚಾರ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ನೀವು ಈ ಸಾಗರ್ ಶರ್ಮಾ ಅವರ ಏನಂದ್ರೆ ಪತ್ರವನ್ನ ನೋಡ್ತಾ ಹೋದ್ರೆ ಗೊತ್ತಾಗ್ತಾ ಹೋಗುತ್ತೆ. ಅಂದ್ರೆ 2001 ಏನಂದ್ರೆ 6ನೇ ತಿಂಗಳಲ್ಲೇ ಅವರು ಈ ರೀತಿಯಾದಂತಹ ಪ್ಲಾನ್ ಅನ್ನ ಮಾಡಿಕೊಂಡು ಪತ್ರವನ್ನ ಬರೆದಿದ್ದ. ತಮ್ಮ ಸ್ವತಃ ಏನಂದ್ರೆ ಮಾನಸಿಕ ಅಭಿಪ್ರಾಯಗಳನ್ನ ಪತ್ರದಲ್ಲಿ ಎಲ್ಲಾ ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಅಂದ್ರೆ ಅವರು ತುಳಿತಾ ಇರ್ತಕ್ಕಂತಹ ಹಾದಿ ಅಷ್ಟು ಈಸಿ ಇಲ್ಲ ಅನ್ನುವಂತಹ ವಿಚಾರ ಅವನಿಗೆ ಮುಂಚಿತವಾಗಿ ಗೊತ್ತಿದೆ. ಒಂದು ವೇಳೆ ಏನಾದ್ರೂ ಹಾದಿಯಲ್ಲಿ ಏನಾದ್ರು ಎಡವು ತಡು ಆಗಿದ್ದೆ ಆದ್ರೆ ಮುಂದೆ ದೊಡ್ಡ ಪ್ರಮಾಣದಲ್ಲಿ ಅದರ ಅನುಭವಿಸ್ತೀವಿ ಅನ್ನುವಂಥದ್ದು ಸಹಿತ ಗೊತ್ತಿದೆ. ಮತ್ತೆ ಅದರ ಭಯವೂ ಸಹಿತ ಅವರಿಗಿದೆ. ಮತ್ತೊಂದು ಕಡೆಗೆ ಅವರ ತಂದೆ ತಾಯಿಗಳಿಗೆ ಅಂದ್ರೆ ಕುಟುಂಬಕ್ಕೂ ಸಹಿತ ಹೇಳದೇ ಇರುವಂತಹ ಪರಿಸ್ಥಿತಿ ಅವರಿಗಿದೆ. ಮತ್ತೆ ಅದರ ಜೊತೆಗೆ ಏನಂದ್ರೆ ಏನಾದ್ರೂ ಒಂದು ಸಾಧನೆ ಮಾಡಬೇಕು ಅನ್ನುವಂತಹ ತುಡಿತ, ಆ ಸಾಧನೆ ಮಾಡುವಂತಹ ದಾರಿ ಇದೆಯಲ್ಲ, ಆ ತುಳಿದಿರ್ತಕ್ಕಂತಹ ದಾರಿ ತುಂಬಾ ಕೆಟ್ಟ ರೀತಿಯಲ್ಲಿ ತುಳಿದಿರುವಂತದ್ದು, ಬೇರೆ ರೀತಿಯಲ್ಲಿ ನೆಗೆಟಿವ್ ಶೇಡ್ ಅಲ್ಲಿ ಹೋಗ್ತಾ ಇರುವಂತದ್ದು ಬಹಳಷ್ಟು ಆತಂಕಕಾರಿ ಆಗಿತ್ತು ಅನ್ನುವಂಥದ್ದು ಸಹಿತ ಅವರಿಗೆ ಗೊತ್ತಿತ್ತು. ಆದ್ರೆ ಅವ್ರು ಹೇಳ್ಕೊಳ್ಳುವಂಥದ್ದು ಏನಂದ್ರೆ ಇದೇ ನನ್ನ ಅತಿ ದೊಡ್ಡ ಸಾಧನೆ, ಜೀವನದಲ್ಲಿ ಏನಾದ್ರೂ ಮಾಡಬೇಕು ಅನ್ನುವಂತಹ ಏನಂದ್ರೆ ಇಟ್ಕೊಂಡಿರುವಂಥದ್ದು, ಮನಸ್ಸಲ್ಲಿ ಇಟ್ಕೊಂಡಿರುವಂಥದ್ದು. ಆದ್ರೆ ಅದು ತುಳಿದಿರುವಂತಹ ದಾರಿ ಇದೆಯಲ್ಲ, ತುಂಬಾ ಏನಂದ್ರೆ ನೆಗೆಟಿವ್ ಶೇಡ್ ಅಲ್ಲಿ ಹೋಗ್ತಾ ಇರುವಂತದ್ದು ಅಂತ ಅವ್ರಿಗೆ ಏನಂದ್ರೆ ಕೊನೆಯ ಹಂತದಲ್ಲಿ ಗೊತ್ತಾಯ್ತು ಅನ್ನಿಸ್ತಾ ಹೋಗುತ್ತೆ. ಯಾಕಂದ್ರೆ ಅಷ್ಟೊಂದು ಪ್ರಮಾಣದಲ್ಲಿ ಅವರಿಗೆ ಭಯದ ವಾತಾವರಣವು ಸಹಿತ ಮನಸ್ಸಲ್ಲಿತ್ತು. ಹಾಗಾಗಿ ಈಗ ಅವರ ಇನ್ವೆಸ್ಟಿಗೇಷನ್ ಆರಂಭ ಆದಂತಹ ಸಂದರ್ಭದಲ್ಲೂ ಸಹಿತ ಅವರು ಹೇಳ್ತಾ ಇರುವಂತದ್ದೇನು ಅಂದ್ರೆ, ನಾವು ಯಾವುದೇ ಕಾರಣಕ್ಕೂ ಸಹಿತ ಯಾವುದೇ ಸಂಘಗಳಿಗಾಗಲಿ ಅಥವಾ ಯಾವುದೇ ಒಂದು ತಂಡದ ಜೊತೆ ಗುರುತಿಸಿಕೊಂಡವರಲ್ಲ. ನಾವು ಸಮಾಜದಲ್ಲಿ ಆಗ್ತಾ ಇರತಕ್ಕಂತಹ ಘಟನೆಗಳ ವಿರುದ್ಧವಾಗಿ ಬಂದು ಕೂಗನ್ನ ನಾವು ಇಡೀ ದೇಶದ ಮುಂದ್ಗಡೆ ಇಡಬೇಕು ಅನ್ನುವಂತಹ ಸಂದೇಶವನ್ನು ಇಟ್ಕೊಂಡಿದ್ದೀವಿ ಅನ್ನುವಂತಹ ವಿಚಾರವನ್ನ ಏನಂದ್ರೆ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲೂ ಸಹಿತ ಹೇಳ್ಕೊಂಡಿರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಜಗದೀಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.